ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಈ ಒಂದು ವಿಡಿಯೋಗ್ರಾಫರ್, ಫೋಟೋಗ್ರಾಫರ್, ಹಾಗೆಯೇ ಕಂಟೆಂಟ್ ಕ್ರಿಯೇಟರ್, ಅದೇ ರೀತಿ ಕ್ಯಾಮ್ರಾವನ್ನು ಯಾರೆಲ್ಲ ಹೊಂದಿರ್ತಾರೋ, ಅದರಲ್ಲಿ DSLR ಕ್ಯಾಮ್ರಾ ಅಥವಾ ಮಿರರ್ಲೆಸ್ ಕ್ಯಾಮ್ರಾವನ್ನು ಯಾರೆಲ್ಲ ಹೊಂದಿರ್ತಾರೋ, ತುಂಬ ಲೆನ್ಸ್ಗಳನ್ನು ಯಾರೆಲ್ಲ ಹೊಂದಿರ್ತಾರೋ ಅಂಥವರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಈ DSLR ಅಥವಾ ಮಿರರ್ಲೆಸ್ ಕ್ಯಾಮ್ರಾವನ್ನು ಹೊಂದಿರುವಂಥ ನಮ್ಮಂಥವರು ಹೆಚ್ಚಾಗಿ ಬೇರೆ ಬೇರೆ ರೀತಿಯ ಲೆನ್ಸ್ಗಳನ್ನು ಹೊಂದಿರ್ತಾರೆ. ಈ ಲೆನ್ಸ್ನ ಮೇಂಟೆನೆನ್ಸ್ ಮಾಡೋದು ಬಹಳಷ್ಟು ಕಷ್ಟವಾಗುತ್ತೆ. ನಮಗೆ ಇದರಲ್ಲಿ ಮುಖ್ಯವಾಗಿ ಕಾಡುವಂಥ ಒಂದು ದೊಡ್ಡ ಸಮಸ್ಯೆ ತಲೆನೋವು ಅಂತಂದರೆ ಫಂಗಸ್. ಈ ಫಂಗಸ್ ಲೆನ್ಸಲ್ಲಿ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮ ಫೋಟೋ ಅಥವಾ ವಿಡಿಯೋ ಕ್ಲಾರಿಟಿ ಹೋಗುತ್ತೆ. ಹಾಗೆಯೇ ಲೆನ್ಸ್ಗೆ ಸಹ ಸಮಸ್ಯೆಗಳನ್ನ ಕೊಡುತ್ತೆ, ಕ್ಯಾಮ್ರಾಕ್ಕೂ ಸಹ ಸಮಸ್ಯೆಗಳನ್ನ ಕೊಡುತ್ತೆ. ಈ ಫಂಗಸ್ ಹೆಚ್ಚಾಗಿ ಕಾಡುವಂತಹ ಸಮಯ ಅಂತಂದರೆ ಮಳೆಗಾಲ ಮತ್ತು ಈ ಚಳಿಗಾಲ ಸಮಯದಲ್ಲಿ, ಹೆಚ್ಚು ಹ್ಯುಮಿಡಿಟಿ ಇರುವಂಥ ಸಮಯದಲ್ಲಿ ಈ ಲೆನ್ಸಲ್ಲಿ ಫಂಗಸ್ಗಳು ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಈ ಫಂಗಸ್ ಕ್ಲೀನ್ ಮಾಡಲಿಕ್ಕೆ ಸರ್ವಿಸ್ ಸೆಂಟರ್ಗಳಿಗೆ ಕೊಡ್ಬೋದು. ಆದರೆ ಒಂದೊಂದು ಲೆನ್ಸಿಗೆ ಸುಮಾರು 10,000 ರಿಂದ 15,000 ಚಾರ್ಜ್ ಮಾಡ್ತಾರೆ. ಆಲ್ರೆಡಿ ನನ್ನ ಹತ್ರ ಸಹ ಲೆನ್ಸ್ ಇದೆ. ಈ ಲೆನ್ಸನ್ನು ನಾನು ಒಮ್ಮೆ ಏನೋ ಫಂಗಸ್ ಬಂದಿತ್ತು ಅಂತ ಹೇಳಿ ಸರ್ವಿಸ್ ಕೊಟ್ಟೆ. ಆದರೆ ವಾರಂಟಿಯಲ್ಲಿ ಈ ಫಂಗಸ್ ಕ್ಲಿಯರ್ ಮಾಡಲಿಕ್ಕೆ, ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾನೇನದಕ್ಕೆ ಪ್ಲ್ಯಾನ್ ಮಾಡಿದೆ ಅಂತಂದರೆ, ನನ್ನ ಲೆನ್ಸಲ್ಲಿ ಫೋಕಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾನು ಇಶ್ಯೂನ ರೈಸ್ ಮಾಡಿ ಸರ್ವಿಸ್ ಸೆಂಟ್ರಿಗೆ ಕೊಟ್ಟೆ. ಹಾಗಾಗಿ ಅವರು ಅದನ್ನು ಸರಿ ಮಾಡುವ ಸಮಯದಲ್ಲಿ ಈ ಲೆನ್ಸನ್ನು ಸಹ ಕ್ಲೀನ್ ಮಾಡಿ ಕೊಟ್ಟರು. ಆವಾಗ ನನಗೆ ವಾರಂಟಿ ಕ್ಲೈಮ್ ಮಾಡಲಿಕ್ಕಾಯಿತು. ಆದರೆ ಇವಾಗ ಕೂಡ ಇನ್ನೊಮ್ಮೆ ಫಂಗಸ್ ಗ್ರೋ ಸ್ಟಾರ್ಟ್ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಯೋಚನೆ ಮಾಡ್ತಾ ಇರುವಾಗ ನನಗೊಂದು ಸಜೆಷನ್ ಸಿಕ್ತು. ಅದೇನಂತಂದರೆ ಡ್ರೈ ಕ್ಯಾಬಿನೆಟ್. ಕ್ಯಾಮ್ರಾವನ್ನು ಯಾರೆಲ್ಲ ಹೊಂದಿರ್ತಾರೋ, ಯಾರೆಲ್ಲ ಲೆನ್ಸನ್ನು ಹೊಂದಿರ್ತಾರೋ ಅಂಥವರು ಒಂದು ಡ್ರೈ ಕ್ಯಾಬಿನೆಟ್ನ ಪರ್ಚೇಸ್ ಮಾಡಲೇಬೇಕಾಗತ್ತೆ. ನಾವು 50-60 ಸಾವಿರ, 1 ಲಕ್ಷ ಕೊಟ್ಟು ಒಂದೊಂದು ಕ್ಯಾಮ್ರಾವನ್ನು ತಗೊಂಡಿರ್ತೀವಿ, ಒಂದೊಂದು ಲೆನ್ಸನ್ನು ಪರ್ಚೇಸ್ ಮಾಡಿರ್ತೀವಿ. ಕೆಲವೊಂದು ಲೆನ್ಸ್ಗಳು ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆದರೆ ಇದನ್ನು ನಾವು ಈ ಫಂಗಸ್ಸಿಂದ ಕಾಪಾಡಲಿಕ್ಕೆ, ಈ ಹ್ಯುಮಿಡಿಟಿನ ಕಾಪಾಡಲಿಕ್ಕೆ, ಡಸ್ಟಿಂದ ಕಾಪಾಡಲಿಕ್ಕೆ ಸಾಮಾನ್ಯವಾಗಿ ನಾವು ಬ್ಯಾಗ ಸುತ್ತಿ ಹಾಕ್ತೀವಿ. ಆದರೆ ಅದು ವರ್ಕ್ ಆಗೋದಿಲ್ಲ. ಇದಕ್ಕೆ ಒಂದು ಡ್ರೈ ಕ್ಯಾಬಿನೆಟ್ನ ಅವಶ್ಯಕತೆ ತುಂಬಾ ಇದೆ. ನಾನು ಬಹಳಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಗೂಗಲಲ್ಲಿ ಸರ್ಚ್ ಮಾಡಿದೆ. ಈ ರೀತಿ ಎಲ್ಲ ನಾನು ರಿಸರ್ಚ್ ಮಾಡಿದಾಗ ನನಗೆ ಒಂದು ದಿ ಬೆಸ್ಟು, ನನ್ನ ಬಜೆಟಿಗೆ, ನಮಗೇನು ಕಡಿಮೆ ಬಜೆಟಿಗೆ ಇರಬೇಕು, ಕಡಿಮೆ ಬಜೆಟಿಗೆ ಒಂದು ಒಳ್ಳೆಯ ಡ್ರೈ ಕ್ಯಾಬಿನೆಟ್ನ ತರಿಸಿದ್ದೀನಿ. ಆದರೆ ಇದು ರಿವ್ಯೂ ಎಲ್ಲ ನೋಡುವಾಗ ಚೆನ್ನಾಗಿದೆ ಅಂತ ಇದೆ. ರಿಯಲ್ ಆಗಿದ್ದು ಚೆನ್ನಾಗಿದೆಯೋ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಇನ್ನೂ ಕೂಡ ಇದನ್ನು ಅನ್ಬಾಕ್ಸೇ ಮಾಡಲಿಲ್ಲ. ಬಂದಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವಾಗ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡಿ ನೋಡೋಣ ಹೇಗಿದೆ, ಇದು ವರ್ತಾ ಇಲ್ವಾ ಅಂತ ಹೇಳಿ. ನಾನು ಇದನ್ನು ಬಹಳ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಿದೆ. ಸಾಮಾನ್ಯವಾಗಿ ಅಮೆಝಾನ್, ಫ್ಲಿಪ್ಕಾರ್ಟು ಹಾಗೆ ಬೇರೆ ರೀತಿಯ ಈ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ತುಂಬ ಕಡಿಮೆಗೆ ನಾನು ಇದನ್ನ ಎಲ್ಲಿ ಪರ್ಚೇಸ್ ಮಾಡಿದೆ, ಯಾವ ರೀತಿ ನಾವು ಪರ್ಚೇಸ್ ಮಾಡ್ಬೋದು, ಪ್ರತಿಯೊಂದು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು. ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ನಾನು ಮೊದಲೇ ಹೇಳಿಬಿಡ್ತೀನಿ, ಇದು ಯಾವುದೇ ರೀತಿಯ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ನನಗೆ ಅವಶ್ಯಕತೆ ಇದ್ದದ್ದನ್ನು ನಾನು ತರಿಸ್ಕೊಂಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ವೇಳೆ ಯಾರಾದರೂ ನನ್ನ ರೀತಿ ಹುಡುಕ್ತಾ ಇದ್ದರೆ, ನಮಗೆ ತುಂಬ ಬಜೆಟ್ನ ಹಾಕಿ ತಗೊಳ್ಳುವಷ್ಟು ಕೆಪಾಸಿಟಿ ಇರೋದಿಲ್ಲ, ಅಂಥವರಿಗೆ ಈ ಒಂದು ವಿಡಿಯೋ ಯೂಸ್ ಆಗಲಿ ಅಂತ ಹೇಳಿ ಅಷ್ಟೇ. ಸಾಮಾನ್ಯವಾಗಿ ನಾನು ಈ ಚಾನಲಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡ್ತೀನೋ ಅದೆಲ್ಲದೂ ಕೂಡ ಜೆನ್ಯೂನ್ ಆಗಿರುವಂಥದ್ದು, ಒಂದು ಒಳ್ಳೆಯ ಪ್ರಾಡಕ್ಟ್ಗಳನ್ನ ಮಾತ್ರ ನಿಮಗೆ ತೋರಿಸ್ತೀನಿ. ನಾನು ಯಾವುದೋ ಸಿಕ್ತು ಅಂತ ಹೇಳಿ ಖಂಡಿತವಾಗ್ಲೂ ತೋರಿಸೋದಿಲ್ಲ. ಅದೇ ರೀತಿ ಈ ಒಂದು ಡ್ರೈ ಕ್ಯಾಬಿನೆಟ್ ಕೂಡ ನಿಮಗೆ ತೋರಿಸುವ ಅಂತ ಹೇಳಿ. ಬನ್ನಿ ನಾವು ಮೊದಲು ಅನ್ಬಾಕ್ಸ್ ಸ್ಟಾರ್ಟ್ ಮಾಡುವ. ಸ್ನೇಹಿತರೆ ನೋಡಿ, ಈ ರೀತಿಯಾಗಿ ಬಾಕ್ಸ್ ಬಂದಿದೆ. ಇದನ್ನು ನಾನೀಗ ಓಪನ್ ಮಾಡ್ತೀನಿ. ತುಂಬ ಸೆಕ್ಯೂರಾಗಿ ಪ್ಯಾಕನ್ನು ಮಾತ್ರ ಮಾಡಿದ್ದಾರೆ. ಓಕೆ, ಇದರ ಬಿಲ್ ಇದೆ. ನಾನು ನಿಮಗೆ ಬಿಲ್ಲನ್ನು ಆಮೇಲೆ ತೋರಿಸ್ತೀನಿ, ಇದರಲ್ಲಿ ಎಷ್ಟು ಬಿಲ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಬಾಕ್ಸ್ ಒಳಗಡೆ ಮರದ ಕಟ್ಟಿಗೆಯಲ್ಲಿಟ್ಟು ಅದರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಇದು ಒರಿಜಿನಲ್ ಪ್ರಾಡಕ್ಟ್ ಇರುವಂತಹ ಬಾಕ್ಸು. ಇದು ಔಟ್ರ್ ಬಾಕ್ಸ್ ಅಷ್ಟೇ. ಇದರಲ್ಲಿ ಮೆನ್ಷನ್ ಮಾಡಿದರೆ ಅನ್ಬಾಕ್ಸಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲ. ನಾನು ಮೊದಲು ಇದನ್ನು ಹೊರಗಡೆ ತೆಗಿತೀನಿ. ಓಕೆ, ನಾನು ಇದು ಕಟ್ ಮಾಡಬೇಕಾಗಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಉಲ್ಟಾ ಹಾಕಬೇಕಂತೆ. ಉಲ್ಟಾ ಹಾಕಿ ನೋಡಿ, ಈ ರೀತಿಯಾಗಿ ಉಲ್ಟಾ ಹಾಕಿ ಈ ಬಾಕ್ಸಿನ ಮೇಲೆ ಎತ್ತಬೇಕು. ಎಸ್, ಔಟ್ರ್ ಬಾಕ್ಸ್ನ ತೆಗೆದಾಯಿತು. ಮೇ ಬಿ ಓಕೆ, ಇದನ್ನು ಪುನಃ ನಾವಿಲ್ಲಿ ಈ ರೀತಿಯಾಗಿ ಉಲ್ಟಾ ಮಾಡಬೇಕು. ನಿಮ್ಮಲ್ಲಿ ಕಾಣ್ತಿರ್ಬೋದು, ಇದರ ಬ್ರ್ಯಾಂಡ್ ನೇಮ್ ಕಾಣ್ತಾ ಉಂಟಾ? ಇಲ್ಲ, ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ. ಈಗ ಇದನ್ನು ತೆಗೆಯೋದು ಹೇಗೆ, ಇದೇ ದೊಡ್ಡ ತಲೆನೋವು. ಈಗ ನಾನೊಂದು
ಸುತ್ತ ತಗೊಂಡೆ. ಈ ಸುತ್ತೆ ಮುಖಾಂತರ ಇದನ್ನೀಗ ನಾನು ಕ್ಲೀನಾಗಿ ಬಿಚ್ಚಬೇಕು. ಯಾವ ರೀತಿ ಗೊತ್ತಿಲ್ಲ, ಮೆಲ್ಲ ಮೆಲ್ಲ ಹೊಡೆದಾಗಿ. ಓಕೆ, ಮೆಲ್ಲ ಹೊಡೆದ್ರೆ ಬರುತ್ತೆ ನೋಡಿ. ಈ ರೀತಿಯಾಗಿ ಒಂದು ಸೈಡ್ ಬಂದರೆ ಸಾಕು, ಮತ್ತು ಬರುತ್ತೆ ಆರಾಮ್ಸೆ ನೋಡಿ. ಫೈನಲ್ ಆಗಿ ತೆಗೆದೆ. ಒಬ್ಬ ಕೇವಲ ಈ ಹೊರಗಡೆ ಇರುವಂಥ ಒಂದು ಕಟ್ಟಿಗೆಯ ಪ್ರೊಟೆಕ್ಟರ್ ತೆಗಿಲಿಕ್ಕೆ ಅಂದರೆ ಸುಮಾರು ಹೊತ್ತಾಯಿತು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಅನ್ಬಾಕ್ಸಿಂಗ್ ಸ್ಟೆಪ್ ಅಂತ ಹೇಳಿ. ಸ್ಟೆಪ್ 1 ಫ್ಲಿಪ್ ಬಾಕ್ಸ್, ಸ್ಟೆಪ್ 2 ಓಪನ್ ಬಾಟಮ್. ಓಕೆ, ನಾವು ಬಾಟಮಿಂದ ಓಪನ್ ಮಾಡಬೇಕು ಅಂತೆ. ಆ್ಯಕ್ಚುಲಿ ಔಟ್ರ್ ಬಾಕ್ಸ್ ಇದೇ ರೀತಿ ಕೊಡಬೇಕಾಗಿತ್ತು, ಆಗ ತುಂಬ ಈಸಿಯಾಗಿರೋದು ನೋಡಿ. ಓಕೆ, ಸ್ವಲ್ಪ ಇಲ್ಲಿ ಡಸ್ಟ್ ಇದೆ, ನಾನು ಡಸ್ಟನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಇದನ್ನು ನಾವು ಉಲ್ಟಾ ಇಟ್ಟು ತೆಗೆಯುವ. ಇದರಲ್ಲಿ ಬ್ರ್ಯಾಂಡ್ ನೇಮ್ ಇಲ್ಲಿದೆ ನೋಡ್ಬೋದು ನಿಮಗೆ. ಬ್ರ್ಯಾಂಡ್ ನೇಮು ಇಲ್ಲಿ ಕಾಣ್ತಾ ಉಂಟಲ್ಲ, ಇದೇ ಬ್ರ್ಯಾಂಡ್ ನೇಮು ಹಿನಿಸೋ ಅಂತ ಹೇಳಿ. ಹಿನಿಸೋ ಡ್ರೈ ಕ್ಯಾಬಿನೆಟ್ಟು. ಮಾಡೆಲ್ ನಂಬರ್ ಸಹ ಇದೆ ಇದಕ್ಕೆ. ಮಾಡೆಲ್ ನಂಬರ್ ಇದು 35 ಲೀಟರ್ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಪ್ರೈಸ್ ಎಷ್ಟು ಹಾಕಿದ್ದಾರೆ, 10,990. 10,990 ಇದರಲ್ಲಿ. ಬಟ್ ನಾನು ಕೊಟ್ಟಿರೋದು ಸುಮಾರಷ್ಟು ಕಡಿಮೆಗೆ 30S ಅಂತ ಹೇಳಿ ಮಾಡೆಲ್ ನಂಬರ್ ಕೊಟ್ಟಿದ್ದಾರೆ. ಮಾಡೆಲ್ ನಂಬರ್ 30S ಅಂತ ಹೇಳಿ. ನೋಡೋಣ, ಓಪನ್ ಮಾಡೋಣ. ಓಪನ್ ಮಾಡಿ ಹೇಗಿದೆ ಅಂಥೇಳಿ ತೋರಿಸ್ತೇನೆ. ಒಳಗಡೆ ಥರ್ಮಕೋಲ್ ಕೂಡ ಇದೆ. ಥರ್ಮಕೋಲ್ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಇದನ್ನು ನಾನೀಗ ಪುನಃ ಉಲ್ಟಾ ಇಡಬೇಕು. ಉಲ್ಟಾ ಇಡುವ. ನಾವು ಥರ್ಮಕೋಲ್ ತೆಗೆದು ಬೇಡ, ಅದೇ ರೀತಿ ಉಲ್ಟಾ ಇಟ್ಬಿಡೋಣ. ಉಲ್ಟಾ ಇಟ್ಟಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ನಿಮಗೆ ಇಲ್ಲಿ ಸ್ಟೆಪ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿ ನಾವು ಇದನ್ನು ತೆಗೆದಿರಾಯಿತು. ಫ್ಲಿಪ್ ಮಾಡಿ ಆದ ನಂತರ ಓಪನ್ ಬಾಟಮ್, ಪುನಃ ನಾವು ಫ್ಲಿಪ್ ಮಾಡಬೇಕು. ಪುನಃ ಲಿಫ್ಟ್ ದಿ ಬಾಕ್ಸ್ ನೋಡಿ. ಈ ರೀತಿಯಾಗಿ ಲಿಫ್ಟ್ ಮಾಡಿದ್ರೆ ನಮ್ಮ ಡ್ರೈ ಕ್ಯಾಬಿನೆಟ್ ಈಗ ಕಾಣ್ತಾ ಉಂಟು ನೋಡಿ. ಇದರಲ್ಲಿ ಒಂದು ಥರ್ಮಕೋಲ್ ಇದೆ. ಹಾಗೆಯೇ ಈ ಪ್ಲಾಸ್ಟಿಕ್ ಕವರ್ ಕೂಡ ಇತ್ತು, ಬಟ್ ನಾವು ತೆಗೆಯುವಾಗ ಅದೆಲ್ಲ ಹೊರಗೆ ಬಂದಿದೆ. ಓಕೆ, ಇದು ಬ್ಯಾಕ್ ಸೈಡು. ಫ್ರಂಟ್ ಸೈಡು ಈ ಕಡೆ ಇದೆ. ಸ್ನೇಹಿತರೆ ನೋಡ್ಬೋದು, ಇದೆ ಡ್ರೈ ಕ್ಯಾಬಿನೆಟ್ಟು. ಈ ರೀತಿಯಾಗಿರುತ್ತೆ. ಇಲ್ಲಿ ಬ್ರ್ಯಾಂಡ್ ನೇಮ್ನ ಕೊಟ್ಟಿದ್ದಾರೆ ನೋಡಿ, ಹಿನಿಸೋ ಅಂತ ಹೇಳಿ. ಇದು ನಮಗೆ ಇಲ್ಲಿ ಹ್ಯುಮಿಡಿಟಿ ಮತ್ತು ಟೆಂಪ್ರೇಚರೆಲ್ಲ ಸೆಟ್ ಮಾಡಲಿಕ್ಕೆ ಬಟನ್ ಇದೆ. ನಾನು ಆರ್ಡರ್ ಮಾಡಿರೋದಲ್ಲಿ ಒಳಗಡೆ ಇದೆ ಅಂತ ಇದೆ, ಬಟ್ ಇದನ್ನ ನಮಗೆ ಇನ್ನು ಅಡ್ವಾನ್ಸ್ಡ್ ಆಗಿ ಒಂದು ಇದನ್ನ ಕಳಿಸ್ಕೊಟ್ಟಿದ್ದಾರೆ. ಮೇ ಬಿ ಮಿಸ್ ಆಗಿರ್ಬೋದಾ. ನಾನು ಆರ್ಡರ್ ಮಾಡಿರುವಂಥದ್ದು ಹೇಗಿದೆ ಅಂತಂದರೆ, ಟೆಂಪ್ರೇಚರ್ ಸೆಟ್ ಮಾಡುವಂಥದ್ದು ಇಲ್ಲಿ ಬಟನ್ ಇರಲಿಲ್ಲ, ಒಳಗೆ ಇತ್ತು. ಬಟ್ ಇದರಲ್ಲಿ ಇಲ್ಲಿ ಬರೋ ಹಾಗೆ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಹಿನಿಸೋ ಕಂಪ್ನಿನ ಥ್ಯಾಂಕ್ಸ್ ಹೇಳಬೇಕು. ಏನೋ ಮಿಸ್ ಆಗಿರ್ಬೋದು, ಗೊತ್ತಿಲ್ಲ ನನಗೆ ನೋಡಿ. ಹಾಗೇನು ಇದಕ್ಕೆ 5 ವರ್ಷಗಳ ವಾರಂಟಿ ಇದೆ. ನೀವು 5 ವರ್ಷಗಳ ವಾರಂಟಿಯನ್ನು ಕ್ಲೈಮ್ ಮಾಡ್ಕೋಬೋದು. ಏನಾದರೆ ಪ್ರಾಬ್ಲಮ್ ಆದರೆ 5 ವರ್ಷದ ಒಳಗಡೆ. ಈ ರೀತಿಯಾಗಿರುತ್ತೆ. ನಾನು ನಿಮಗೆ 360 ಆಗಿ ತೋರಿಸ್ತೀನಿ. ನಿಮಗೆ 360 ನೋಡಬೇಕಂತಂದರೆ ಈ ರೀತಿ ಬರುತ್ತೆ. ಇದು ಬ್ಯಾಕ್ ಸೈಡು. ಬ್ಯಾಕ್ ಸೈಡು ಮೋಸ್ಟ್ಲಿ ಇದು ವೆಂಟಿಲೇಷನ್ ಅಂತ ಅಂದ್ಕೊಳ್ತೀನಿ. ವೆಂಟಿಲೇಷನ್ ಕೊಟ್ಟಿದ್ದಾರೆ, ಮತ್ತು ಬೇರೆ ಏನೂ ಇಲ್ಲ ಇಲ್ಲಿ, ಏನೂ ಇಲ್ಲ. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಬಂದು ಇದಕ್ಕೆ ನಾವು ಪವರ್ ಕೊಡಬೇಕಲ್ವಾ, ಪವರ್ ಕೊಡಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆಯೇ ಈ ಸೈಡ್ ಬಂದಾಗ ಈ ಕಡೆ ನೋಡ್ಬೋದು, ಇಲ್ಲಿ ಏನೂ ಇಲ್ಲ. ಇದಕ್ಕೆ ಒಂದು ಲಾಕ್ ಆಪ್ಷನ್ ಇದೆ. ಮೋಸ್ಟ್ಲಿ ಕೀ ಒಳಗಡೆ ಇರಬೇಕು. ನಾನು ಇದನ್ನೀಗ ಓಪನ್ ಮಾಡ್ತೀನಿ. ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಹೇಗಿದೆ ಅನ್ನೋದು. ನಾನು ನಿಮಗೆ ಕೆಳಗಡೆ ಇಟ್ಟು ತೋರಿಸ್ತಿದ್ದೀನಿ, ಯಾಕಂತಂದರೆ ನನಗೆ ಪ್ರಾಪರಾಗಿ ಇಡಲಿಕ್ಕೆ ಟೇಬಲ್ ಇಲ್ಲ ಸದ್ಯಕ್ಕೀಗ. ಹಾಗಾಗಿ ಕೆಳಗೆ ಇಟ್ಟು ನಿಮ್ಗೆ ನಾನು ಅನ್ಬಾಕ್ಸ್ ಮಾಡ್ತಿದ್ದೇನೆ. ಕೆಳಗಡೆ ಟಿಪಾಯಿ ಇದೆ, ಇಲ್ಲ ಅಂತಲ್ಲ. ಟಿಪಾಯಲ್ಲಿ ಇಟ್ಟು ಪುನಃ ಅದನ್ನು ಮೇಲೆ ತರಬೇಕು, ಬೇಡ ಅಂಥೇಳಿ ಇಲ್ಲೇ ಇದು ಮಾಡ್ತಿದ್ದೀನಿ. ನಮಗೇನು ಕ್ಲೀನಾಗಿ ತೋರಿಸಿದ್ರೆ ಆಯಿತು, ಜಾಗ ಯಾವುದಾದ್ರೇನಲ್ವಾ. ವಾವ್, ಡೋರ್ ಓಪನ್ ಮಾಡುವಾಗಲೂ ಒಂದು ಫೀಲ್ ಚೆನ್ನಾಗಿದೆ. ಮತ್ತು ಇದರಲ್ಲಿ ಮ್ಯಾಗ್ನೆಟಿಗು, ನಾವು ಈ ರೀತಿ ಬಿಟ್ಟಾಗ ಮ್ಯಾಗ್ನೆಟ್ ಅಂಟುತ್ತೆ. ವಾಸನೆ ಬರ್ತಾ ಉಂಟು, ಒಂಥರ ಸ್ಮೆಲ್ ಇದೆ ಫಸ್ಟ್ ಅಲ್ವಾ ಇದು, ಹಾಗಾಗಿ. ಓಕೆ, ಇಲ್ಲಿ ಒಂದು ಕವರ್ ಕೊಟ್ಟಿದ್ದಾರೆ ನೋಡಿ. ಈ ಕವರಲ್ಲಿ ಏನಿದೆ ಅಂತಂದರೆ, ಒಂದು ಪವರ್ ಕೊಡಲಿಕ್ಕೆ ಒಂದು ಅಡಾಪ್ಟರ್ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇನ್ನೊಂದು ನಾನು ಆವಾಗಲೇ ಹೇಳಿದಾಗೆ ನೋಡಿ, ಕೀ, 2 ಕೀ ಇದೆ. ಇನ್ನೊಂದು ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಯೂಸರ್ ಮ್ಯಾನ್ಯಲ್ಲು. ಇದನ್ನು ನಾವು ಓದಬೇಕಾಗತ್ತೆ. ನಮಗಿದು ವಾರಂಟಿಯನ್ನು ನಾವು ಯಾವ ರೀತಿ ಕ್ಲೈಮ್ ಮಾಡಬಹುದು, ವಾರಂಟಿ ಎಲ್ಲಿ ಅವಾಯ್ಡ್ ಆಗುತ್ತೆ, ಪ್ರತಿಯೊಂದನ್ನು ಸಹ ಕೊಟ್ಟಿರ್ತಾರೆ. ಮತ್ತು ಇದರ ಮೇಂಟೆನೆನ್ಸ್ ಆಗಲಿ, ನಾವು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕೂಡ ಇದರಲ್ಲಿದೆ. ನಾವು ಈ ಕ್ಯಾಬಿನೆಟ್ನ ಯೂಸ್ ಮಾಡೋ ಮುಂಚೆ ನಾವು ಇದರಲ್ಲಿ ಏನು ಇಡಬಹುದು, ಇದನ್ನು ಯಾವ ರೀತಿ ಅನ್ಬಾಕ್ಸ್ ಮಾಡೋದು, ಅಥವಾ ಇದನ್ನು ಯಾವ ರೀತಿ ನಾವು ಸೆಟಪ್ ಮಾಡೋದು, ಪ್ರತಿಯೊಂದು ಕೊಟ್ಟಿರ್ತಾರೆ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ಡು ಓದ್ಕೊಳ್ಳಿ, ಆವಾಗಲೇ ನಿಮಗೆ ಕ್ಲೀನಾಗಿ ಗೊತ್ತಾಗೋದು. ಆನಂತರ ಒಂದು ಫೋಮ್ ಇದೆ. ಈ ಫೋಮು
ನಮಗೆ ಲೆನ್ಸ್ ಇಡ್ಲಿಕ್ಕೆ ನೋಡ್ಬೋದು ನೀವು ಈ ರೀತಿಯ ಗ್ರೋ ಇದೆ ಅಲ್ವಾ, ನೋಡಿ ಈ ರೀತಿ ನೋಡಿ ಈ ರೀತಿಯಾಗಿದೆ. ಇದು ನಮಗೆ ಲೆನ್ಸ್ ಇಡ್ಲಿಕ್ಕೆ ಕ್ಲೀನ್ ಆಗುತ್ತೆ. ಲೆನ್ಸ್ ಇಟ್ಟಾಗ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ. ಇದು ಜಸ್ಟ್ ಒಂದೊಂದು ಪ್ರೊಟೆಕ್ಷನ್ಗೆ, ಇದು ನಮ್ಗೆ ಬೇಕಾಗಿಲ್ಲ. ಹಾಗೆಯೇ ಕೆಳಗಡೆ ಒಂದು ಈ ರೀತಿಯಾಗಿ ಒಂದು ಫೋಮ್ ಶೀಟ್ ಕೊಟ್ಟಿದ್ದಾರೆ, ಇದನ್ನು ನಾವು ಯೂಸ್ ಮಾಡಬೇಕು. ಈ ಟ್ರೇಯನ್ನು ತೆಗಿಬೋದು ನೋಡಿ, ರಿಮೂವ್ ಮಾಡ್ಬೋದು. ಈ ಟ್ರೇಯನ್ನು ನಾವು ಈ ರೀತಿಯಾಗಿ ರಿಮೂವ್ ಇದನ್ನು ನಾವು ಕಂಪ್ಲೀಟಾಗಿ ಹೊರ ತೆಗಿಲಿಕ್ಕೆ ಆಗೋದಿಲ್ಲ. ಇಷ್ಟು ತನಕ ನಾವು ಎಳೆದಿಟ್ಕೋಬೋದು. ನಮಗೇನಾದರೂ ಇದೀಗ ಲೆನ್ಸ್ ಇಟ್ಟಿರ್ತೀನಿ ಇದ್ರೊಳಗಡೆ ಅಂತ ಅಂದ್ಕೊಳ್ಳೋಣ. ಈ ಲೆನ್ಸನ್ನು ನನಗೆ ಹೊರಗೆ ತೆಗಿಲಿಕ್ಕೆಲ್ಲ ಇದು ಹೆಲ್ಪ್ ಮಾಡುತ್ತೆ. ನೋಡಿ ಒಳಗಡೆ ನನಗೆ ಹೇಳಿದ್ನಲ್ಲ ಆವಾಗಲೇ, ನೋಡಿ ಅಲ್ಲಿ 2 LED ಲೈಟ್ ಇದೆ. ಹಾಗೆಯೇ ಈ ಸೈಡ್ ಕೂಡ ನೋಡಿ ಇದೊಂದು ಫುಲ್ ಇದೆಲ್ಲ, ಇದು LED ಲೈಟು. ಒಳಗಡೆ ನೀವು ನೋಡಲಿಕ್ಕೆ ಈ ರೀತಿಯಾಗಿ ಸಿಗುತ್ತೆ. ನನಗೆ ಇದರ ಈ ಒಂದು ಡೋರ್ ಆಗಲಿ ಅಥವಾ ಗ್ಲಾಸ್ ಆಗಲಿ ತುಂಬ ಖುಷಿ ಅನಿಸ್ತು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಇದ್ರ ಮುಂಚೆ ಒಂದು ಡ್ರೈ ಕ್ಯಾಬಿನೆಟ್ ನೋಡಿದ್ದೆ ಇಲ್ಲಿ ನಾನು ಲೋಕಲಲ್ಲಿ ಹೋಗಿ, ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಖುಷಿ ಆಗೋದೇನಂತ ನೋಡಿ, ಇದು ನಮಗೆ ಈ ಟೆಂಪ್ರೇಚರ್ ಸೆಟ್ ಮಾಡಲಿಕ್ಕೆ ಒಳಗಡೆ ಏನು ಕೈ ಹಾಕಬೇಕು ಅಂತೇನಿಲ್ಲ, ಡೋರ್ ತೆಗಿಬೇಕು ಅಂತಿಲ್ಲ. ನಾವು ಇಲ್ಲೇ ಸೆಟ್ ಮಾಡ್ಕೊಂಡ್ರೆ ಆಯಿತು ಕ್ಲೀನಾಗಿ. ಸಮ್ ಟೈಮು ಹೊರಗಡೆ ಇಮಿಡಿಟಿಗೂ ಒಳಗಡೆ ಇಮಿಡಿಟಿ ಸ್ವಲ್ಪ ಡಿಫ್ರೆನ್ಸ್ ಆದಾಗ ನಾವಿಲ್ಲಿ ಇದನ್ನು ಸೆಟ್ ಮಾಡ್ಕೊಂಡ್ರೆ ಆಯಿತು. ಸ್ನೇಹಿತರೆ, ನಾನೀಗ ಇದಕ್ಕೀಗ ಪವರ್ ಕೊಡ್ತೀನಿ. ಪವರ್ ಕೊಡೋ ಮುಂಚೆ ನಾನು ಇದನ್ನು ಓದಿದೆ ಸ್ವಲ್ಪ ಕೂತು. ಇದರಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ ಇದೆ. ನಾನು ಕೆಲವೊಂದು ಹೈಲೈಟ್ ಪಾಯಿಂಟ್ಗಳನ್ನು ಹೇಳ್ತೀನಿ. ಅದು ಮುಂಚೆ ನಾನು ಫಸ್ಟ್ ಇದನ್ನು ಕನೆಕ್ಟ್ ಮಾಡಿ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಹಾಗೆ ಇನ್ನೊಂದು, ಯಾವುದೇ ಒಂದು ಕಂಪೆನಿದ್ದು ಯಾವುದೇ ಕೇಬಲ್ ಆಗಿರಲಿ ಈ ರೀತಿಯಾಗಿ ಒಂದು ಟ್ಯಾಗ್ ಮಾಡಿರ್ತಾರೆ. ಈ ಟ್ಯಾಗನ್ನು ಬಿಚ್ಚಿ ವೈರನ್ನು ನೀವು ಈ ರೀತಿಯಾಗಿ ಫುಲ್ ಬಿಚ್ಕೊಳ್ಳಿ, ಇದು ಲೆಂತ್ ಮಾಡ್ಕೊಳ್ಳಿ. ಈ ರೀತಿ ಲೆಂತ್ ಮಾಡಿದಾಗಲೇ ಮಾತ್ರ ನಮಗೆ ಪ್ರಾಪರಾಗಿ ಕರೆಂಟೆಲ್ಲ ಪಾಸ್ ಆಗುತ್ತೆ. ಇದು ನಾನು ಹೇಳಿದಲ್ಲ, ಇದು ಯೂಸರ್ ಮ್ಯಾನುವಲಲ್ಲಿ ಇದೆ. ನಾನು ಭಾಳಷ್ಟು ಪ್ರಾಡಕ್ಟ್ಗಳ ಯೂಸರ್ ಮ್ಯಾನುವಲ್ ನೋಡಿದ್ದೀನಿ, ಅದರಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತಾರೆ. ನಾವು ಅದನ್ನು ಓದೋದಿಲ್ಲ, ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ. ಓಕೆ, ಕನೆಕ್ಟ್ ಮಾಡುವ. ಕನೆಕ್ಟ್ ಮಾಡಲಿಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಹಿಂದ್ಗಡೆ ಒಂದು ಪವರ್ ಕೊಡಲಿಕ್ಕೆ ಆಪ್ಷನ್ ಇರ್ತದೆ. ಅದು ಕೊಟ್ಟು ಇದನ್ನು ನಾವು ಪ್ಲಗ್ ಮಾಡಿದರೆ ಆಯಿತು. ನೋಡಿ, ಪ್ಲಗ್ ಮಾಡಿದ ಕೂಡಲೇ ಇಲ್ಲಿ ಆನ್ ಆಯಿತು. ಈಗ 28 ಡಿಗ್ರಿ ಸೆಲ್ಸಿಯಸ್ ಇದೆ, 87 RH ಹ್ಯುಮಿಡಿಟಿ ಇದೆ. ನಮಗೀಗ ಕ್ಯಾಮ್ರಾ ಕೊಡಬೇಕಲ್ವಾ, ಕ್ಯಾಮ್ರಾ ಇಡಲಿಕ್ಕೆ ಇದರಲ್ಲಿ ಸಜೆಷನ್ ಮಾಡಿದ್ದಾರೆ ನಾವು ಯಾವ ಟೆಂಪ್ರೇಚರ್ನ ಇಟ್ಟರೆ ಒಳ್ಳೆಯದು ಅಂತ ಹೇಳಿ. ನಾನು ಜಸ್ಟ್ ನಿಮಗೀಗ ಓದಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳಿ 50 to 60%. ಬುಕ್ಸು, ಯುನಿಕ್ ಡಾಕ್ಯುಮೆಂಟ್ಸ್, ಪೇಪರ್, ಆರ್ಪಾಕ್ಸು, ಕಾಪಿ, ಪ್ರಿಂಟು. ನಮ್ಗೆ ಬೇಕಾಗಿರೋದು ಯಾವುದು, ಕ್ಯಾಮ್ರಾಗಳಿಗೆ, ಲೆನ್ಸಿಗೆ. ಅದಕ್ಕೆ 40ಇಂದ 50 ಕೊಡಬೇಕಂತೆ ಹ್ಯುಮಿಡಿಟಿನ. ಇಲ್ಲಿ 86 ಇದೆ. ನಾನು ಇದನ್ನು ಕಮ್ಮಿ ಮಾಡ್ತೀನಿ. ಓಕೆ, ಇದು ಹಾಕಿದಾಗ ನೋಡಿ, ಈ ಬಟನ್ ಒತ್ತಿದಾಗ LED ಆನ್ ಆಗುತ್ತೆ. ಮೇಲ್ಗಡೆ ಇರುವಂಥದ್ದು LED ಲೈಟ್ ಅಲ್ಲ, ಅದು UV ಲೈಟ್. ಅದು ಸೆಟ್ ಮಾಡೋದು ಹೇಗಿದು, ನಾನು ಜಸ್ಟ್ ಇದನ್ನು ಸೆಟ್ ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ ಏನೇನು ಆಪ್ಷನ್ ಇದೆ ಅಂತ ಹೇಳಿ. ನೋಡಿಕೊಂಡು ಆಮೇಲೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಇದನ್ನ ಸೆಟ್ ಮಾಡೋದು ಹೇಗೆ ಅಂತ ನಮಗೆ ಕಲಿಬೇಕು ಅಂತಂದರೆ ಈ ಒಂದು ಯೂಸರ್ ಮ್ಯಾನುವಲ್ ನಮಗೆ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಸೆಟ್ ಮಾಡೋದು ಅಂತ ಹೇಳಿ. ಅದನ್ನು ಕೂತು ಸ್ವಲ್ಪ ಓದಿದೆ. ಸಿಂಪಲ್ಲಾಗಿ ನಮಗೆ ಇದರಲ್ಲಿ ಟೆಂಪ್ರೇಚರನ್ನು ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕೇವಲ ಈ ಹ್ಯುಮಿಡಿಟಿನ ಸೆಟ್ ಮಾಡ್ಬೋದು. ಆ ಹ್ಯುಮಿಡಿಟಿ ಸೆಟ್ ಮಾಡಲಿಕ್ಕೇನು, ಇಲ್ಲಿ ಸೆಟ್ ಅಂತ ಬಟನ್ ಇದೆ. ಇದನ್ನು ನಾವು ಒಂದು 2 times ಈ ರೀತಿ ಒತ್ತಿ ಬಿಟ್ಟಾಗ ಅಲ್ಲಿ ನೋಡಿ ಇದು ಬ್ಲಿಂಕ್ ಆಗುತ್ತೆ. ಈ ಬ್ಲಿಂಕ್ ಆದ ನಾವು ಇದನ್ನು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಆನಂತರ ಸೆಟ್ ಕೊಟ್ಟರೆ ಆಯಿತು, ಸೆಟ್ ಆಗುತ್ತೆ. ಇವಾಗ ಇಲ್ಲಿ ಹ್ಯುಮಿಡಿಟಿ ಲೆವೆಲ್ ಇದೆ, ಒಂದು ಏರ್ ಡ್ರಾಪ್ ಇದೆಯಲ್ಲ, ಅದು ಬ್ಲಿಂಕ್ ಆಗ್ತಾ ಇರುತ್ತೆ. ಇದು ಬ್ಲಿಂಕ್ ಆದರೆ ಈ ಕ್ಯಾಬಿನೆಟ್ ಈಗ ವರ್ಕ್ ಆಗ್ತಿದೆ ಅಂತೇಳಿ ಅರ್ಥ. ಇದು ಇಲ್ಲಿ ತೋರಿಸುವಂಥ ಟೆಂಪ್ರೇಚರ್ ಬಂದು ಒಳಗಡೆ ಎಷ್ಟಿದೆಯೋ ಆ ಟೆಂಪ್ರೇಚರ್ನ ಇಲ್ಲಿ ತೋರಿಸುತ್ತೆ. ನಾನು 45ಗೆ ಸೆಟ್ ಮಾಡಿದ್ದೀನಿ. ಇನ್ನಿದು 45ಗೆ ಹೋಗಬೇಕು. 45 ಹೋದ ನಂತರ ಇದು ರೆಡಿ ಆಗುತ್ತೆ. ನಾನೀಗ ನೇರವಾಗಿ ಕ್ಯಾಮ್ರಾವನ್ನು ಈ ಡ್ರೈ ಕ್ಯಾಬಿನೆಟ್ ಒಳಗಡೆ ಇಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅದು ಹೊಸದು, ಅದನ್ನು ಕೂಡ ಸೆಟ್ ಆಗಬೇಕು. ನನ್ನ ಇಲ್ಲಿರುವಂಥ ರೂಮ್ ಟೆಂಪ್ರೇಚರ್ ಆಗಲಿ ಅಥವಾ ಇಲ್ಲಿರುವಂಥ ಹ್ಯುಮಿಡಿಟಿ ಎಲ್ಲದು ಸೆಟ್ ಆಗಬೇಕು. ಸೆಟ್ ಆಗಲಿಕ್ಕೆ ಸುಮಾರು 12 ಗಂಟೆಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ನಾನೊಂದು ಜಾಸ್ತಿನೇ ಒಂದು 20 ಅಥವಾ ಒಂದು ದಿನ ಫುಲ್ ಬಿಟ್ಬಿಡ್ತೀನಿ. ನಾನು ನಾಳೆ ಈ ಟೈಮಿಗೆ ಅಂದರೆ 24 ಗಂಟೆಗಳ ಬಿಟ್ಟು ನಂತರ ಒಳಗಡೆ ಎಲ್ಲ ಸೆಟ್ ಮಾಡ್ತೀನಿ. ಆವಾಗ ಕ್ಲೀನಾಗಿ ಸೆಟ್ ಆಗಿರುತ್ತೆ. ನಾನು ಒಂದು ವೇಳೆ ಮುಂಚೆನೇ ಇಟ್ಟರೆ, ಒಂದು ವೇಳೆ ಈ ಡ್ರೈ ಕ್ಯಾಬಿನೆಟ್ ಒಳಗಡೆ ಫಂಗಸ್ ಇದ್ದರೆ ಅಥವಾ ಬೇರೆ ಏನಾದರೂ ಫಾಲ್ಟ್ ಇದ್ದರೆ ನಮ್ಗೆ ಗೊತ್ತಾಗೋದಿಲ್ಲ. ಇದ್ರ ಜೊತೆ ನಮ್ಮ ಕ್ಯಾಮ್ರಾ ಲೆನ್ಸ್ ಎಲ್ಲದೂ ಕೂಡ ಹಾಳಾಗುತ್ತೆ ಅಥವಾ ಡೆಸ್ಟ್ರಾಯ್ ಕೂಡ ಆಗ್ಬೋದು. ಹಾಗಾಗಿ ನಾನು 24 ಗಂಟೆಗಳ ಕಾಲದನ್ನು ಹಾಗೆ ಅಬ್ಸರ್ವೇಷನಿಗೆ ಬಿಟ್ಟು ಆನಂತರ
ಇರುವಂಥ ಕ್ಯಾಮ್ರಾಗಳನ್ನೆಲ್ಲ ಅದರೊಳಗೆ ಇಡ್ತೀನಿ. ಇದರೊಳಗಡೆ ಏನೆಲ್ಲ ಇಡ್ಬೋದು ಅಂತ ನೀವು ನೋಡೋದಾದರೆ ಕ್ಯಾಮ್ರಾ ಇಡ್ಬೋದು, ಲೆನ್ಸ್ ಇಡ್ಬೋದು, ನೀವು ಯೂಸ್ ಮಾಡೋಂಥ ಮೈಕ್ ಇದ್ದರೆ ಮೈಕ್ ಇಡ್ಬೋದು, ಅಥವಾ ಡ್ರೋನ್ಸ್ ಇದ್ದರೆ ಡ್ರೋನ್ ಇಡ್ಬೋದು. ನಾರ್ಮಲಾಗಿ ನಾವು ವೀಡಿಯೋಗ್ರಾಫಿ ಫೋಟೋಗ್ರಾಫಿಗೆ ಏನೆಲ್ಲ ಯೂಸ್ ಮಾಡ್ತೀವೋ ಅದನ್ನು ಇಡ್ಬೋದು. ಈ ಒಂದು ಹ್ಯುಮಿಡಿಟಿಗೆ ಮಾತ್ರ ನಾನು ಇಟ್ಟಿರುವಂಥದ್ದು 40 to 50 ಅಂತ ಹೇಳಿದ್ನಲ್ವ, ಅಲ್ಲಿ ನೀವು ಇಷ್ಟನ್ನು ಇಡಬಹುದು. ಇನ್ನು ಬೇರೆ ಯಾವುದೆಲ್ಲ ಐಟಮ್ ಇಡ್ಬೋದು ಅಂತ ನೀವು ಕೇಳೋದಾದರೆ ಬುಕ್ಸ್ ಇಡ್ಬೋದು, ಪೇಪರ್ಗಳನ್ನ ಇಡಬಹುದು, ಹಾಗೆಯೇ ಮೆಟಲ್ ಪೌಡರ್ ಪ್ರಾಡಕ್ಟ್ಸ್, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟು, IC ಬ್ಯಾಟ್ರೀಸು, ಅದರ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳನ್ನು 28ರಿಂದ 40 ಡಿಗ್ರಿ ಹ್ಯುಮಿಡಿಟಿಯಲ್ಲಿ ನಾವು ಇದನ್ನು ಇಡಬಹುದು. ಇದನ್ನು RH ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಅಂದರೆ ಈಗ ನಾನು ಹೇಳಿರುವಂಥದ್ದು 28 to 40 RH. ಇದರಲ್ಲಿ ನಾವು ಇದನ್ನು ಇಷ್ಟನ್ನು ಇಟ್ಟು ಯೂಸ್ ಮಾಡ್ಬೋದು. ಆಲ್ಮೋಸ್ಟು ಎಲ್ಲದನ್ನು ಇಡ್ಬೋದು. ನಾನು ಈಗ 40 to 50 ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಹಾರ್ಡ್ ಡಿಸ್ಕ್ ಇದ್ದರೆ, ನಮ್ಮ ಸಿಸ್ಟಮ್ ಯೂಸ್ ಮಾಡುವಂಥ ಹಾರ್ಡ್ ಡಿಸ್ಕ್ ಇದೆ, ಅದನ್ನ ಇಡ್ಬೋದು. ಫಿಲ್ಮ್ ನೆಗೆಟಿವ್ಸ್ ಇಡ್ಬೋದು, ಆಡಿಯೋ ಆ್ಯಂಡ್ ವಿಡಿಯೋ ಟೇಪ್ಸು, ಟೀ ಇಡ್ಬೋದು ಅಂತ ಇದೆ. ಟೀ ಅಂದರೆ ಮೋಸ್ಟ್ಲಿ ಟೀ ಪೌಡರ್ ಇಡ್ಬೋದಾ ಗೊತ್ತಿಲ್ಲ. ನಾವು ತರಿಸ್ಕೊಂಡಿದ್ದು ಅದಕ್ಕಲ್ಲ, ನಾವು ತರಿಸಿರೋದು ಏನಕ್ಕೆ, ಕ್ಯಾಮ್ರಾ ಇಡಲಿಕ್ಕೆ, ಲೆನ್ಸ್ ಇಡಲಿಕ್ಕೆ, ಮೈಕ್ ಅಥವಾ ಬೇರೆ ಸಣ್ಣ ಪಟ್ಟದೇನಾದರೂ ನಮ್ಮ ವೀಡಿಯೋ ಮತ್ತು ಫೋಟೋಗ್ರಾಫಿಗೆ ಸಂಬಂಧಪಟ್ಟ ಹಾಗೆ ಎಕ್ವಿಪ್ಮೆಂಟ್ಗಳನ್ನ ಇಡ್ಲಿಕ್ಕೆ ಅಷ್ಟೇ. ನನಗೆ ಟೀ ಇಡೋದು, ಪೇಪರ್ ಇಡೋದು ನಾವು ಇಡೋದಿಲ್ಲ, ನಮಗೆ ಅದು ಬೇಕಾಗೂ ಇಲ್ಲ. ಆದರೆ ಈ ಒಂದು ಮ್ಯಾನ್ಯಲ್ನ ಓದಿ ನಾವು ತಿಳ್ಕೊಂಡಿರೋದು ತುಂಬ ಉತ್ತಮ ಆಗಿರುತ್ತೆ. ನಾವು ಟೈಮ್ ಏನು ಮಾಡ್ತೀವಿ, ಏನೋ ಒಂದು ಕ್ಯಾಮ್ರಾ ಜೊತೆ ತಂದು ಹಾಗೆ ಇಟ್ಬಿಡ್ತೀವಿ. ಇಡಬಹುದಾ ಇಡಬಾರ್ದಾ ಅನ್ನೋದನ್ನು ಇದರಿಂದ ನೋಡಿ ನಾವು ತಿಳ್ಕೊಬಹುದು. ಮತ್ತಿನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಈ ಒಂದು ಡ್ರೈ ಕ್ಯಾಬಿನೆಟ್ ನೀವು ಎಲ್ಲಿ ಪ್ಲೇಸ್ ಮಾಡ್ತೀರಿ ಅಂತ ಹೇಳಿ. ಇದರಲ್ಲಿ ಬಹಳಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಎಲ್ಲಿ ಪ್ಲೇಸ್ ಮಾಡಬಹುದು ಅಥವಾ ಎಲ್ಲಿ ಮಾಡಬಾರ್ದು ಅಂತ ಹೇಳಿ. ಇದನ್ನು ನಾವು ಪ್ಲೇಸ್ ಮಾಡಬೇಕು ಅಂತಂದರೆ ಕೆಳಗಿರೋ ಸರ್ಫೇಸ್ ಬಂದು ಈ ರೀತಿಯಾಗಿ ಫ್ಲ್ಯಾಟಾಗಿರಬೇಕು. ಯಾವುದೇ ರೀತಿ ಏರು ತಗ್ಗು ಆ ರೀತಿ ಇರಬಾರ್ದು, ಫ್ಲ್ಯಾಟಾಗಿರಬೇಕು. ಅದಕ್ಕೆ ಅವರು ಸಜೆಷನ್ ಮಾಡೋದು ಏನು ಅಂತಂದರೆ ನೆಲದಲ್ಲಿ ಇಡಿ ಅಂತ ಹೇಳಿ. ನೆಲ ಬಂದು ನಿಮಗೆ ಸಮತಟ್ಟಾಗಿರುತ್ತೆ, ಅಲ್ಲಿ ಇಡಿ ಅಂತ ಹೇಳ್ತಾರೆ. ಈ ಡ್ರೈ ಕ್ಯಾಬಿನೆಟ್ ಮೇಲ್ಗಡೆ ನಾವು ಚೆನ್ನಾಗಿ ಕಾಣಲಿ ಅಂತೇಳಿ ಹೂವಿನ ಪಾಟ್ಗಳನ್ನ ಇಡುವಂಥದ್ದೆಲ್ಲ ಮಾಡ್ತೀವಿ ಈ ರೀತಿ. ಅದ್ರ ಮೇಲ್ಗಡೆ ಏನನ್ನೂ ಕೂಡ ಇಡಬೇಡಿ ಅಂತ ಹೇಳ್ತಾರೆ. ನಾವು ಬಟ್ಟೆ ಅಥವಾ ಪ್ಲಾಸ್ಟಿಕ್ಕಿಂದ ಮುಚ್ಚಿ ಸಹ ಇಡಬಾರ್ದು, ಕ್ಲೀನಾಗಿ ಓಪನ್ ಆಗಿರಬೇಕು. ನಾವೊಂದು ವೇಳೆ ಈಗ ಗೋಡೆ ಹತ್ತಿರ ಈ ರೀತಿ ಇಟ್ಟರೆ ಗೋಡೆಯಿಂದ ಸುಮಾರು 5 ಸೆಂಟಿಮೀಟರ್, ಮಿನಿಮಮ್ 5 ಸೆಂಟಿಮೀಟರ್ನಷ್ಟು ದೂರದಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಸುಮಾರು ಒಂದು ಅರ್ಧ ಅಡಿ ಗ್ಯಾಪ್ ಆದರೂ ಕೊಡಲೇಬೇಕು. ಆವಾಗ ಏರ್ ಫ್ಲೋ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಆಗುತ್ತೆ. ಡ್ರೈ ಕ್ಯಾಬಿನೆಟ್ನ ಬಾಳಿಕೆ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ನಾವು ಮಾಡುವಂಥ ದೊಡ್ಡ ತಪ್ಪು ಏನಂತಂದರೆ, ಡ್ರೈ ಕ್ಯಾಬಿನೆಟ್ನ ತಗೊಂಡು ಹೋಗಿ ಟೇಬಲ್ ಮೇಲೆ ಇಡ್ತೀವಿ. ಟೇಬಲ್ ಮೇಲೆ ಇಡಲಿಕ್ಕೆ ಹೋಗಬೇಡಿ. ನೆಲದಿಂದ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಅರ್ಧ ಅಡಿ ಅಥವಾ ಮುಕ್ಕಾಲು ಅಡಿ ಅದರಿಂದ ಮೇಲೆ ಹೋಗಲೇಬಾರ್ದು. ಆ ಲೆವೆಲಲ್ಲಿ ಇರಬೇಕು. ಹೆಚ್ಚಾಗಿ ಏರ್ ಫ್ಲೋ ಆಗುವಂಥದ್ದೇ ಈ ಫ್ಲೋರ್ ಲೆವೆಲಲ್ಲಿ. ಹಾಗಾಗಿ ಆ ಜಾಗದಲ್ಲಿ ಇಡುವಂಥದ್ದು ಬಹಳಷ್ಟು ಉತ್ತಮ ಅಂತ ಹೇಳ್ತಾರೆ. ಹಾಗೆಯೇ ಹೆಚ್ಚು ಧೂಳು ಬರುವಂಥ ಜಾಗದಲ್ಲಾಗಲಿ ಈ ರೀತಿ ಇಡಬೇಡಿ ಅಂತ ಹೇಳ್ತಾರೆ. ಈಗ ನಮ್ಮದೇ ಮನೆ ರೋಡ್ ಸೈಡ್ ಇದೆ, ನಮಗೆ ಇಲ್ಲಿ ಧೂಳು ಬರದೆ ಬೇರೆ ಆಪ್ಷನ್ನೇ ಇಲ್ಲ. ಆದಷ್ಟು ಅವಾಯ್ಡ್ ಮಾಡ್ಬೋದು. ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಬಟ್ ನಿಮಗೆ ಬೇಸಿಗೆಯಲ್ಲಿ ಸ್ವಲ್ಪ ಧೂಳು ಬಂದೇ ಬರುತ್ತೆ, ಅದು ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ನಾನು ನಿಮಗೆ ಒಳಗಡೆ ತೋರಿಸಿದ್ನಲ್ಲ ಸೆಲ್ಫ್ ಇದೆ ಅಂಥೇಳಿ, ಆ ಸೆಲ್ಫನ್ನು ನಾವು ತೆಗೆದು ನಮ್ಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಅಡ್ಜಸ್ಟ್ ಮಾಡಲಿಕ್ಕಾಗತ್ತೆ. ಅಡ್ಜಸ್ಟ್ ಮಾಡೋದು ಹೇಗೆ ಅಂತೇಳಿ ಅದನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಸಹ ನೋಡಿ ಬೇಕಾದರೆ ಮಾಡ್ಬೋದು. ಬಟ್ ನಾನು ಏನು ಮುಟ್ಲಿಕ್ಕೆ ಹೋಗೋದಿಲ್ಲ, ಅದು ಹೇಗಿದೆಯೋ ಹಾಗೆ ಇರಲಿ. ಯಾಕಂತಂದರೆ ನಾನೇನಾದರೂ ಈಗ ಅದನ್ನು ಆ ಕಡೆ ಮಾಡಿದೆ ಅಂತಂದರೆ ಏನಾದರೂ ಸಮಸ್ಯೆ ಬಂತು ಅಂದರೆ ವಾರಂಟಿ ಕ್ಲೈಮ್ ಮಾಡೋ ತಕರಾರು ಮಾಡಿದ್ರೆ ಅದಕ್ಕೆ ಅದಿದ್ದ ಹಾಗೆ ಇಟ್ಬಿಡೋಣ, ವಾರಂಟಿ ಎಲ್ಲ ಮುಗಿಲಿ. ನಮಗೇನು ಇರುವಂಥದ್ದು ನಮ್ಮದೊಂದು 2-3 ಲೆನ್ಸು, ಒಂದು ಕ್ಯಾಮ್ರಾ, ಮೈಕ್ ಅಷ್ಟೇ. ಅದನ್ನು ಆರಾಮ್ಸೆ ಇಡ್ಲಿಕ್ಕೆ ನನಗೆ ಜಾಗ ಸಾಕಾಗತ್ತೆ. ಇನ್ನೂ ಸುಮಾರಷ್ಟು ಮಾಹಿತಿಗಳಿದೆ, ನಾವು ಡೈಲಿ ಮೇಂಟೆನೆನ್ಸ್ ಹೇಗೆ ಮಾಡೋದು ಅಂತೆಲ್ಲ ಇದೆ. ನಾನು ಹೇಳ್ತಾ ಕೂತ್ರೆ ತುಂಬ ಉದ್ದಾಗುತ್ತೆ ವಿಡಿಯೋ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗಲೂ ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಇನ್ನೊಂದು ವಿಡಿಯೋ ಬೇಕಾದರೆ ಮಾಡಿ ಹಾಕ್ತೀನಿ. ಇನ್ನು ಫೈನಲ್ ಆಗಿ ನಾನು ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿ, ನಾನು ಅಮೆಝಾನಲ್ಲಿ ನೋಡಿದೆ. ಹಾಗೆಯೇ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ ಈ ಫೋಟೋಗ್ರಾಫಿಗೆ, ವಿಡಿಯೋಗ್ರಾಫಿಗೆ ಅಂತೇಳಿ ಸ್ಪೆಸಿಫಿಕ್ ಆಗಿರುವಂತಹ ಕೆಲವೊಂದು ವೆಬ್ಸೈಟ್ಗಳು. ಅದರೆಲ್ಲ ನೋಡಿದೆ. ರೇಟ್ ತುಂಬ ನನಗೆ ಜಾಸ್ತಿ ಅಂತ ಅನ್ನಿಸ್ತು. ಸರಿ ಅಂತ ಹೇಳಿ ತುಂಬ ರಿಸರ್ಚ್ ಮಾಡಿ ಒಂದು ಕಂಪನಿ ಚಾಯ್ಸ್ ಮಾಡಿಕೊಂಡೆ. ಅದೇ ಕಂಪನಿ ಹಿನಿಸೋ. ಈ ಹಿನಿಸೋ ಕಂಪನಿ ತುಂಬ ಚೆನ್ನಾಗಿದೆ ಅಂತೇಳಿ ಬಹಳಷ್ಟು ರಿವ್ಯೂಗಳನ್ನು ನೋಡಿ ಆನಂತರ ನಾನು ಡೈರೆಕ್ಟಾಗಿ ಅವರ ವೆಬ್ಸೈಟ್ನ ಹುಡುಕಿ ಅಲ್ಲಿಂದ ಆರ್ಡ್ರನ್ನ ಹಾಕಿದೆ. ನಾನು ಆರ್ಡ್ರ್ ಹಾಕುವಾಗ ನನಗೆ ಪೇಮೆಂಟ್ ಮಾಡುವಾಗ ನನಗೆ ಕ್ರೆಡಿಟ್ ಕಾರ್ಡಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಕ್ತು. ಅದೆಲ್ಲ ಸೇರಿ ನನಗೆ ಆಗಿರುವಂಥದ್ದು ಎಷ್ಟು ಗೊತ್ತಾ, 6669. ನೀವು ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. 6609. ಇದು
ನಾನು ಕೊಟ್ಟಿರುವಂತಹ ಪ್ರೈಸು. ನಿಮಗೆ ಈ ಪ್ರೈಸಿಗೆ ಸಿಕ್ಕಿದರೆ ನೀವು ಇದನ್ನು ಆರ್ಡ್ರನ್ನ ಹಾಕ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇನ್ನು ನೋಡಬೇಕು ಯೂಸ್ ಮಾಡ್ತಾ ಇದರದ್ದು ಏನು ಹಣೆ ಬರ ಅಂತ ಹೇಳಿ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನೋ ಸಮಸ್ಯೆ ಬಾರದೇ ಇದ್ದರೂ ಕೂಡ ನಾನು ನಿಮಗೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಹೆಲ್ಪ್ ಆಗುತ್ತೆ ಒಂದು ಕರೆಕ್ಟಾಗಿರುವಂಥ ಪ್ರಾಡಕ್ಟ್ನ ಚಾಯ್ಸ್ ಮಾಡಲಿಕ್ಕೆ. ನಾನು ನಿಮಗೆ ಯಾವಾಗಲೂ ಹೇಳಿದಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಇಷ್ಟ ಆದ ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಬೇಕಾದರೆ ಅಮೆಝಾನಲ್ಲಿ ಆರ್ಡ್ರ್ ಹಾಕಿ ಅಥವಾ ಅವರ ವೆಬ್ಸೈಟ್ ಉಂಟು ಹಿನಿಸೋ ಅಂತ ಹೇಳಿ, ಅದರಲ್ಲಿ ಕೂಡ ಆರ್ಡ್ರ್ ಹಾಕಿ. ವೆಬ್ಸೈಟ್ ಹೆಸರು ಹಿನಿಸೋನ ಅಥವಾ ಏನು ಬೇರೆ ಇರಬೇಕು, ನೋಡೋಣ. ನಾನು ಅವರ ವೆಬ್ಸೈಟ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಸಹ ಕ್ಲಿಕ್ ಮಾಡಿ ಆರ್ಡ್ರ್ ಮಾಡ್ಬೋದು. ಯಾಕಂತಂದರೆ ಹಿನಿಸೋ ಅನ್ನೋದು ಅವರ ಒಂದು ಬ್ರ್ಯಾಂಡ್ ನೇಮು. ಅದ್ರ ವೆಬ್ಸೈಟ್ ಯಾವುದೋ ಬೇರೆ ಇತ್ತಂತ ನೆನಪು ಕರೆಕ್ಟಾಗಿ ನೆನಪರ್ತಾ ಇಲ್ಲ, ನೋಡೋಣ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಇದನ್ನು ಆರ್ಡ್ರ್ ಮಾಡೋ ಮುಂಚೆನೇ ಈ ಕಂಪನಿಯ ಜೊತೆ ಮಾತಾಡಿದೆ. ಯಾಕೆ ಅಂತಂದರೆ ನಾನು ತಗೊಳ್ತೀನಿ, ನನ್ನ ಕಂಪನಿ ಗೊತ್ತಿಲ್ಲ, ನಾಳೆ ಏನಾದರೂ ಪ್ರಾಬ್ಲಮ್ ಅಂದರೆ ಹೇಗೆ ಅಂತ ಹೇಳಿ ಒಂದು ನಂಬರ್ ಇತ್ತು ಅವ್ರ ವೆಬ್ಸೈಟಲ್ಲಿ. ಅದಕ್ಕೆ ಕಾಲ್ ಮಾಡಿ ಕೇಳಿದಾಗ ಯಾರೋ ಒಬ್ರು ರಿಸೀವ್ ಮಾಡಿದ್ರು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು, ಮಾತಾಡಿದ್ರು. ನಾನು ಕೇಳಿದೆ ಸರ್ವಿಸ್ ಹೇಗೆ ನಿಮ್ಮದು, ಏನೋ ಒಂದು ಸಮಸ್ಯೆ ಬಂತು, ನಾನು ಏನು ಕಳಿಸ್ಬೇಕಾ, ಏನು ಮಾಡಬೇಕು ಅಂತೇಳಿ. ಅವ್ರು ಕೇಳಿದ್ರು, ಸರ್ ಅದರಲ್ಲಿ ರಾಕೆಟ್ ಸೈನ್ಸ್ ಯಾವುದಿಲ್ಲ, ಎಲ್ಲ ಸಿಂಪಲ್ ಆಗಿರುವಂಥದ್ದು. ನಿಮಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ವೀಡಿಯೋ ಕಾಲಲ್ಲಿ ನಾವು ನೋಡ್ತೀವಿ, ನಮಗೆ ಅದು ಅರ್ಥ ಆಗುತ್ತೆ, ನಾವು ಆ ಪಾರ್ಟ್ಸನ್ನ ನಿಮಗೆ ಕಳಿಸ್ಕೊಡ್ತೀವಿ, ನೀವೇ ಅದನ್ನು ಫಿಟ್ ಮಾಡ್ಬೋದು. ಯಾವ ರೀತಿ ಅದನ್ನು ಫಿಟ್ ಮಾಡ್ಬೋದು ಅನ್ನೋದನ್ನು ಕೂಡ ಸರ್ ನಿಮಗೆ ನಾವು ವೀಡಿಯೋ ಕಾಲ್ ಮುಖಾಂತರನೇ ಹೇಳ್ತೀವಿ, ನೀವೇ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ ಅಂತ ಹೇಳಿದ್ರು. ಅವಾಗ ಸಮಾಧಾನ ಅಂತ ಅನಿಸ್ತು. ಅವರಿಗೆ ಕಾಲ್ ಮಾಡಿ ತಗೊಂಡೆ, ನನಗೆ ಜೆನ್ಯೂನ್ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನಿಮಗೆ ನೋಡಿ ಬೇಕಾದರೆ ನೀವು ಪರ್ಚೇಸ್ನ ಮಾಡಬಹುದು. ಈಗ ಹೇಗೋ ನೆಕ್ಸ್ಟು ಅಮೆಝಾನಲ್ಲಿ ಆಫರ್ಗಳು ಬರ್ತಾ ಇದೆ, ಕ್ರೆಡಿಟ್ ಕಾರ್ಡ್ ಇದ್ದರೆ ತುಂಬ ಆಫರ್ ಇದೆ ಅಲ್ವಾ, ಅಲ್ಲಿ ನೀವು ಅದನ್ನು ಹಾಕಿ ತಗೊಳ್ಳಿ. ನಿಮಗೆ ಒಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇದಿಷ್ಟು ಈ ಒಂದು ಹಿನಿಸೋ ಡ್ರೈ ಕ್ಯಾಬಿನೆಟ್ನ ಸಂಪೂರ್ಣ ಮಾಹಿತಿ ಆಗಿತ್ತು, ಅನ್ಬಾಕ್ಸ್ ಆಗಿತ್ತು, ಯಾವ ರೀತಿ ಸೆಟಪ್ ಮಾಡೋದ್ರಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಮಿಸ್ ಮಾಡಿದರೆ ಕಮೆಂಟಲ್ಲಿ ಕೇಳಿ, ನಾನು ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನಾನು ನಿಮಗಿನ್ನೂ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.